ಇದನ್ನು ಹಚ್ಚಿ ಮುಖ ತೊಳೆದ್ರೆ ಸಾಕು, ಮುಖದ ಎಲ್ಲ ಸುಕ್ಕುಗಳು, ಫೈನ್ ಲೈನ್ಸ್ ಇದ್ದರೆ, ಮುಖ ನರಿಗೆ ಕಟ್ಟಿದ್ರೆ, ಮುಖದಲ್ಲಿ ಕಪ್ಪು ಕರಗಳಾಗಿದ್ದರೆ, ಟ್ಯಾನ್ ಆಗಿದ್ರೂ ಕೂಡ ಅದನ್ನೆಲ್ಲ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ, ಮಾಯ ಮಾಡುತ್ತೆ. ಇದು ಇನ್ಸ್ಟೆಂಟ್ ಆಗಿ ಮುಖದ ಸುಕ್ಕುಗಳನ್ನು ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ಮುಖದ ಚರ್ಮವನ್ನು ಟೈಟ್ ಮಾಡುತ್ತೆ, ಗ್ಲೋಯಿಂಗ್ ಮಾಡುತ್ತೆ, ಶೈನಿಂಗ್ ಮಾಡುತ್ತೆ. ಕಣ್ಣಿನ ಹತ್ತಿರ ಸುಕ್ಕಾಗಿದ್ದರೆ, ಸ್ಕಿನ್ ಜೋತ್ ಬಿದ್ದಿದ್ರೆ, ಹಣೆ ಮೇಲೆ ರಿಂಕಲ್ಸ್ ಜಾಸ್ತಿ ಆಗಿದ್ರೂ ಕೂಡ ಅದನ್ನು ಟೈಟ್ ಮಾಡುತ್ತೆ. ಈ ಮನೆಮದ್ದು ನಮ್ಮ ಸ್ಕಿನ್ನಿಗೆ ನ್ಯಾಚುರಲ್ ಬೋಟೆಕ್ಸ್ ಥರ ಕೆಲಸ ಮಾಡುತ್ತೆ. ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಬೋಟೆಕ್ಸ್ ಟ್ರೀಟ್ಮೆಂಟ್ ಸಿಗುವಂಥ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಇದೇನು ಅಂತ ನಿಮಗೆ ಗೊತ್ತಾಗ್ತಾ ಇದೆಯಾ? ಇದಂತೂ ಮನೇಲಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಇದನ್ನು ನಾವು ಕಸ ಅಂತೇಳಿ ಬಿಸಾಕ್ತೀವಿ. ಆದರೆ ಈ ಕಸದಲ್ಲಿ ಎಷ್ಟು ಅದ್ಭುತವಾದಂಥ ಅಂಶ ಇದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ಹೌದು, ನೀವು ನೋಡ್ತಿರೋದು ಬೆಳ್ಳುಳ್ಳಿ ಸಿಪ್ಪೆ. ಬೆಳ್ಳುಳ್ಳಿ ಎಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಅದೇ ರೀತಿ ಸಿಪ್ಪೆ ಕೂಡ ನಮ್ಮ ಸ್ಕಿನ್ ಸೌಂದರ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ಹಲವಾರು ಕಾಸ್ಮೆಟಿಕ್ಸ್ ತಯಾರಿಕೆ ಮಾಡೋರು ಬೆಳ್ಳುಳ್ಳಿ ಸಿಪ್ಪೆಯನ್ನು ತುಂಬ ಬಳಸ್ತಾರೆ. ಯಾಕಂದರೆ ನಮ್ಮ ಸ್ಕಿನ್ನಲ್ಲಿರುವಂಥ ಸೆಲ್ಸ್ಗಳು ರೆಜ್ಯೂನೇಟ್ ಆಗಲಿಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ನ್ಯಾಚುರಲ್ ಬೋಟೆಕ್ಸ್ ಆಗಿ ಇದನ್ನು ಬಳಸ್ತಾರೆ ಫ್ರೆಂಡ್ಸ್. ನಾನಂತೂ ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಸಾಕೋದೇ ಇಲ್ಲ, ನಾನು ತುಂಬ ಇದನ್ನು ಯೂಸ್ ಮಾಡ್ತೀನಿ. ನೀವು ಕೂಡ ಈ ವಿಡಿಯೋ ನೋಡಿದ್ಮೇಲೆ ಇನ್ನು ನೀವು ಬೆಳ್ಳುಳ್ಳಿ ಸಿಪ್ಪೆ ಬಿಸಾಕೋ ಮಾತೇ ಇಲ್ಲ, ಇದನ್ನು ನೀಟಾಗಿ ಪ್ರಿಸರ್ವ್ ಮಾಡಿ ಇಟ್ಕೊಳ್ತೀರಾ ಫ್ರೆಂಡ್ಸ್. ಈ ರೀತಿ ನೀವು ಬೆಳ್ಳುಳ್ಳಿ ಸಿಪ್ಪೆಗಳನ್ನು ಚೆನ್ನಾಗಿ ಬಿಡಿಸ್ಕೊಳ್ಬೇಕು ಮತ್ತು ಇದನ್ನು ಒಂದು ಒಳ್ಳೆಯ ಜಾಗದಲ್ಲಿ ಒಣಗಿಸ್ಕೊಳ್ಬೇಕು, ಗರಿಗರಿಯಾಗಿ ಒಣಗಬೇಕಿದು. ನಾನು ಬೆಳ್ಳುಳ್ಳಿ ಸಿಪ್ಪೆಗಳನ್ನು ನೀಟಾಗಿ ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ. ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಪೌಡ್ರ್ ತಯಾರಿ ಮಾಡ್ಕೊಳ್ಬೇಕು. ನೀವು ಆದಷ್ಟು ಬೆಳ್ಳುಳ್ಳಿ ಮನೆಗೆ ತಂದ ಮೇಲೆ ಫಸ್ಟೇ ಬೆಳ್ಳುಳ್ಳಿ ಸಿಪ್ಪೆನ ನೀಟಾಗಿ ಬಿಡಿಸಿ ಇಟ್ಕೊಳ್ಳಿ. ಯಾಕಂದರೆ ಸ್ವಲ್ಪ ದಿವಸ ಆದಮೇಲೆ ಅಲ್ಲಿ ಇಟ್ಟು ಅದ್ರ ಧೂಳಾಗತ್ತೆ. ಹಾಗಾಗಿ ಫ್ರೆಶ್ ಆಗಿರುವಂಥ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದು ಅದನ್ನು ಒಂದು ಒಳ್ಳೆಯ ಜಾಗದಲ್ಲಿ ಒಣಗಿಸಿ ಕ್ಲೀನಾಗಿ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ. ಇವಾಗ ನೋಡಿ, ನಾನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಸಿಪ್ಪೆಯಲ್ಲಿರುವಂತಹ ಅಂಶ ನಮ್ಮ ಸ್ಕಿನ್ನನ್ನು ಟೈಟ್ ಮಾಡೋದಲ್ಲದೆ ರಿಂಕಲ್ಸನ್ನು ಕಡಿಮೆ ಮಾಡೋದೊಂದಿಲ್ಲ, ಮುಖದಲ್ಲಿರುವಂಥ ಕಪ್ಪು ಚುಕ್ಕಿಗಳಾಗಿದ್ದರೆ, ಕಪ್ಪು ಕಲೆಗಳಾಗಿದ್ದರೆ, ಕೆಲವರಿಗೆ ಈ ಬಿಸಿಲಿನಿಂದ ಸ್ಕಿನ್ ಡಲ್ ಆಗಿರುತ್ತೆ, ಅಂತಹ ಹಲವಾರು ಸಮಸ್ಯೆಗಳನ್ನು ಇದು ಕಡಿಮೆ ಮಾಡುತ್ತೆ. ನೋಡಿ, ಈ ಥರ ಚೆನ್ನಾಗೇ ಪೌಡ್ರ್ ತಯಾರಿ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಪೌಡರನ್ನು ನಾವು ಸ್ವಲ್ಪ ಸಾಣಿಸ್ಕೊಳ್ಳೋಣ. ನಮಗೆ ನೈಸಾದಂಥ ಪೌಡ್ರ್ ಬೇಕು. ಹಾಗಾಗಿ ಕೆಲವೊಮ್ಮೆ ಮಿಕ್ಸಿ ಜಾರಲ್ಲಿ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ, ನಮಗೆ ಫೈನ್ ಪೌಡರ್ ಬೇಕು. ಅದಕ್ಕೋಸ್ಕರ ನಾವು ಚೆನ್ನಾಗಿ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ಇದೆಷ್ಟು ಚೆನ್ನಾಗಿ ಪೌಡ್ರ್ ಆಗುತ್ತೋ ಅಷ್ಟು ಚೆನ್ನಾಗಿ ಚಮತ್ಕಾರಿ ಥರ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಹಾಗಾಗಿ ಚೆನ್ನಾಗಿ ನೀವು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ. ಆಮೇಲೆ ಮೇಲೆ ಬಂದಿರುತ್ತಲ್ಲ ಆ ಸಿಪ್ಪೆಯನ್ನು ಬಿಸಾಕೋಕೆ ಹೋಗಬೇಡಿ, ಮತ್ತೆ ಯೂಸ್ ಮಾಡೋಕ್ಕೆ ಬರುತ್ತೆ. ನಾನಂತೂ ಹಾಗೆ ಇಟ್ಕೊಂಡಿರ್ತೀನಿ. ಮತ್ತೆ ಬೆಳ್ಳುಳ್ಳಿ ಸಿಪ್ಪೆ ಸ್ಟಾಕ್ ಆದಮೇಲೆ ಮತ್ತೆ ಇದನ್ನು ಮತ್ತೆ ಹೊಸ ಬೆಳ್ಳುಳ್ಳಿ ಸಿಪ್ಪೆಗೆ ಮಿಕ್ಸ್ ಮಾಡಿ ಮತ್ತೆ ಈ ಥರ ಪೌಡ್ರ್ ತಯಾರಿ ಮಾಡಲಿಕ್ಕೆ ಬರುತ್ತೆ ಫ್ರೆಂಡ್ಸ್. ನೋಡಿ, ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫೇಸಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದೆ. ಸ್ಕಿನ್ ಜೋತ್ ಬಿದ್ದಿದ್ರು ಕೂಡ ಅದು ಲಿಫ್ಟ್ ಆಗಿರುತ್ತೆ, ರಿಂಕಲ್ಸ್ ಎಲ್ಲ ಕಡಿಮೆ ಆಗಿರುತ್ತೆ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನೋಡಿ, ಇಷ್ಟು ನೈಸ್ ಆದಂಥ ಪೌಡ್ರ್ ತಯಾರಿ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ನೋಡಿ ಈ ಥರ ಪೌಡ್ರ್ ಮಾಡಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಇವಾಗ ಇದನ್ನು ತಯಾರಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಈ ಬೆಳ್ಳುಳ್ಳಿ ಸಿಪ್ಪೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಿಮಗೆ ಜಾಸ್ತಿ ಬೇಕಾದರೆ 1.5 ಸ್ಪೂನ್ ಬೇಕಾದರೆ ಹಾಕ್ಕೊಳ್ಬೋದು. ನೆಕ್ಸ್ಟ್ ನಾವು ಇದಕ್ಕೆ ಕೊಕೊನಟ್ ಆಯಿಲನ್ನು ಹಾಕೊಳ್ಳೋಣ. ಇಲ್ಲಿ ಇಂಪಾರ್ಟೆಂಟ್ ಆದಂಥ ಸ್ಟೆಪ್ಪನ್ನು ನೀವು ಫಾಲೋ ಮಾಡಬೇಕು ಫ್ರೆಂಡ್ಸ್. ಆದಷ್ಟು ವುಡ್ ಪ್ರೆಸ್ಡ್ ಕೊಕೊನಟ್ ಆಯಿಲನ್ನೇ ಯೂಸ್ ಮಾಡಿ. ಇಲ್ಲ ನೀವು ಮನೇಲಿ ನಿಮ್ಮ ಸ್ಕಿನ್ನಿಗಂತಲೇ ತಯಾರಿ ಮಾಡ್ಕೊಳ್ಳಿ. ಅಂಥ ಒಳ್ಳೆ ಕೆಮಿಕಲ್ ಫ್ರೀ ಕೊಕೊನಟ್ ಆಯಿಲನ್ನೇ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಇದಕ್ಕೆ ನೀವು ಬೇಕಾದರೆ ಬಾದಾಮಿ ಆಯಿಲ್ ಅಥವಾ ಆಲ್ಮಂಡ್ ಆಯಿಲನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾವು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕೊಕೊನಟ್ ಆಯಿಲನ್ನು ಇದಕ್ಕೆ ಆ್ಯಡ್ ಮಾಡಿ ನೆಕ್ಸ್ಟ್ ನಾವು ಅಲ್ವೇರಾ ಜೆಲ್ಲನ್ನು ಹಾಕೊಳ್ಳೋಣ. ಆದಷ್ಟು ಪ್ಲ್ಯಾಂಟ್ ಬೇಸ್ಡ್ ಅಲ್ವೇರಾ ಜೆಲ್ಲನ್ನೇ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಕೆಲವರಿಗೆ ರಿಯಲ್ ಅಲ್ವೇರಾವನ್ನು ಮುಖಕ್ಕೆ ಅಪ್ಲೈ ಮಾಡಿದರೆ ಸ್ವಲ್ಪ ಇಚ್ಚಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥವರು ಮಾರ್ಕೆಟಲ್ಲಿ ಸಿಗುವಂಥ ಅಲ್ವೇರಾ ಜೆಲ್ಲನ್ನು ಯೂಸ್ ಮಾಡಿ. ನಾನು ಮಾರ್ಕೆಟಲ್ಲಿ ಸಿಗುವಂಥ ಅಲ್ವೇರಾ ಜೆಲ್ಲನ್ನು ಯೂಸ್ ಮಾಡಿದ್ದೀನಿ. ಈಗ ಇಷ್ಟೆಲ್ಲ ಹಾಕಿದ ಮೇಲೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಳೋಣ.
ಇದನ್ನು ನಾವು ಒಂದು ಮ್ಯಾಜಿಕ್ ಫೇಸ್ ವಾಶ್ ಅಂತಲೂ ಹೇಳ್ಬೋದು. ನಮಗೆ ಬೇಗ ಫಾಸ್ಟಾಗಿ ಮುಖದಲ್ಲಿರುವ ಕಪ್ಪು ಕಲೆಗಳು ಕಡಿಮೆ ಆಗಬೇಕು, ಮುಖದಲ್ಲಿ ಪಿಗ್ಮೆಂಟ್ ಆಗಿದ್ದರೆ ಇಲ್ಲ ಹೆವಿ ಟ್ಯಾನ್ ಆಗಿದ್ದರೂ ಕೂಡ ಅದು ಬೇಗ ರಿಮೂವ್ ಆಗಬೇಕು ಅಂದರೆ ನೀವು ಡೈಲಿ ಯೂಸ್ ಮಾಡುವಂಥ 1 ಸ್ಪೂನ್ ಫೇಸ್ ವಾಶನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಫೇಸ್ ವಾಶ್ ಇಲ್ಲ ಅಂದರೆ ನೀವು ಡೈಲಿ ಯೂಸ್ ಮಾಡುವಂತಹ ಶಾಂಪೂನ್ ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ಇನ್ನು ಇದನ್ನು ಮಿಕ್ಸ್ ಮಾಡೋಕ್ಕೋಸ್ಕರ ನಾವು ಸ್ವಲ್ಪ ರೋಸ್ ವಾಟರ್ನ ಯೂಸ್ ಮಾಡ್ಕೊಳ್ಳೋಣ. ರೋಸ್ ವಾಟರ್ ಇಲ್ಲ ಅಂತ ಅಂದರೆ ನೀವು ಮನೇಲಿರುವಂಥ ಶುದ್ಧವಾದಂಥ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮತ್ತೆ ಅವಶ್ಯಕ ಬಿದ್ದರೆ ಮತ್ತೆ ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂದೇ ಸಲಕ್ಕೆ ಜಾಸ್ತಿ ಹಾಕ್ಕೊಳ್ಬೇಡಿ, ಎಷ್ಟು ಬೇಕೋ ಅಷ್ಟು ಈ ರೀತಿ ಸ್ವಲ್ಪ ಹಾಕ್ಕೊಳ್ತಾ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನೀವು ಫೇಸ್ ವಾಶ್ ಅಂತಲೂ ಹೇಳ್ಬೋದು, ಇಲ್ಲ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು, ಫೇಸ್ ಸ್ಕ್ರಬ್ಬರ್ ಅಂತಲೂ ಯೂಸ್ ಮಾಡ್ಬೋದು, ಇಲ್ಲ ಸ್ಕಿನ್ ಟೈಟ್ ಮಾಡುವಂಥ ಮಾಸ್ಕ್ ಅಂತಲೂ ಯೂಸ್ ಮಾಡ್ಬೋದು. ಒಂದು ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇವತ್ತಿನ ಮನೆ ಮದ್ದು. ನೋಡಿ, ನಾನು ಇನ್ನೊಂದು ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗೇ ಈ ಕನ್ಸಿಸ್ಟೆನ್ಸಿಲಿ ನಿಮಗೆ ಸಿಗಬೇಕು. ಇದನ್ನು ನೀವು ಅಪ್ಲೈ ಮಾಡಿದ್ರೆ ಇನ್ಸ್ಟೆಂಟ್ ಟೈಟ್ ಆಗುತ್ತೆ, ಇನ್ಸ್ಟೆಂಟ್ ಬ್ರೈಟ್ ಆಗುತ್ತೆ. ಯಾವುದೇ ರೀತಿಯ ಮುಖದಲ್ಲಿ ಕಪ್ಪು ಕಲೆಗಳಿದ್ದರೂ ಕೂಡ ಅದೆಲ್ಲ ಕಡಿಮೆ ಆಗುತ್ತೆ, ಅಷ್ಟು ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ನಿಮಗೆ ಇದನ್ನು ಒಂದು ಸಲ ಅಪ್ಲೈ ಮಾಡಿದಾಗಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇವಾಗ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದು ರೆಡಿ ಆಯ್ತಿದ್ದು. ಇದನ್ನು ನನ್ನ ಹ್ಯಾಂಡಿಗೆ ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ. ಇವಾಗ ನಾನು ನನ್ನ ಒಂದು ಹ್ಯಾಂಡಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಈ ಬೆಳ್ಳುಳ್ಳಿ ಸಿಪ್ಪೆಯಲ್ಲಿ ಅಂಥ ಜಾದು ಇದೆ ಫ್ರೆಂಡ್ಸ್. ನೋಡಿ, ಈ ಥರ ನಿಮ್ಮ ಫೇಸಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ವರ್ಡ್ಸಲ್ಲಿ ಅಪ್ಲೈ ಮಾಡಿಕೊಂಡು ಲೈಟಾಗಿ ಮಸಾಜ್ ಮಾಡಿದವ್ರ ಥರ ಈ ಥರ ಮಸಾಜ್ ಕೊಡಿ. ನೋಡಿ, ಈ ಥರ ಚೆನ್ನಾಗಿ ನೀವು ಇಡೀ ಫೇಸಿಗೂ ಅಪ್ಲೈ ಮಾಡಿದ್ಮೇಲೆ ಒಂದು 5ರಿಂದ 10 ನಿಮಿಷ ಮುಖದಲ್ಲಿ ಹಾಗೆ ಇರೋ ಹಾಗೆ ಬಿಡಬೇಕು. ಇದನ್ನು ನೀವು ಫೇಸಿಗೆ ಒಂದೇ ಇಲ್ಲ, ಇಡೀ ನಿಮ್ಮ ಬಾಡಿಗೆ ಕೂಡ ಅಪ್ಲೈ ಮಾಡ್ಕೋಬೋದು, ಹ್ಯಾಂಡಿಗೆ ಅಪ್ಲೈ ಮಾಡ್ಕೊಳ್ಬೋದು. ನೀವು ಸ್ವಲ್ಪ ಫೇರಾಗಿ ಕಾಣಿಸ್ಬೇಕು ಅಂದರೆ ಇಡೀ ಬಾಡಿಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೋದು. ನೆಕ್ಕಿಗೆ ಮತ್ತು ಬ್ಯಾಕ್ ಸೈಡ್ ನಿಮ್ಮ ಬೆನ್ನಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ನೀವು ಜಾಸ್ತಿ ದಿನ ಅಂದರೆ ಒಂದು 7 ಡೇಸ್ ಇದನ್ನು ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ನಲ್ಲಿ ಒಂದು ಒಳ್ಳೆ ಚೇಂಜಸನ್ನು ನೋಡ್ತೀರಾ, ಟ್ರಾನ್ಸ್ಫಾರ್ಮೇಷನನ್ನು ನೋಡ್ತೀರಾ. ಅಷ್ಟು ಸಖತ್ತಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು. ನಿಮ್ಮ ಸ್ಕಿನ್ ಬೆಳ್ಳಗಾಗುತ್ತೆ, ಟೈಟ್ ಆಗುತ್ತೆ, ಒಂದು ಒಳ್ಳೆ ಶೈನಿಂಗ್ ಬರುತ್ತೆ. ನೀವು ತುಂಬ ಯಂಗಾಗಿ ಕಾಣಿಸ್ತೀರಾ. ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ, ನಂಬೋಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ನೀವು ಅಪ್ಲೈ ಮಾಡಿ, ನಾನು ಹೇಳಿದ್ನಲ್ಲ 10 ನಿಮಿಷ ಬಿಟ್ಟಾದಮೇಲೆ ಅದು ಸ್ವಲ್ಪ ಒಣಗ್ದಂಗೆ ಆಗುತ್ತೆ. ಮತ್ತೆ ಉಳಿದಂಥ ಪೇಸ್ಟನ್ನು ಬೇಕಾದರೆ ಇನ್ನೊಂದು ಸಲ ನೀವು ಅಪ್ಲೈ ಮಾಡಿಕೊಂಡು 1 ನಿಮಿಷ ಆದಮೇಲೆ ತಣ್ಣೀರಿನಿಂದ ಫೇಸ್ ವಾಶ್ ಮಾಡ್ಕೊಳ್ಳಿ. ಈಗ ನಾನು ರಿಸಲ್ಟ್ ತೋರಿಸ್ತಾ ಇದ್ದೀನಿ. ನೋಡಿ, ಹ್ಯಾಂಡಿಗೆ ಅಪ್ಲೈ ಮಾಡಿಕೊಂಡೆ. ನೋಡಿ, ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ. ಹ್ಯಾಂಡಲ್ಲಿರುವ ರಿಂಕಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಯಾಕಂದರೆ ಇದು ನಾವು ಮಸಾಜ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಮತ್ತು ಈ ಬೆಳ್ಳುಳ್ಳಿ ಸಿಪ್ಪೆಯಲ್ಲಿ ಬೋಟೆಕ್ಸ್ ಅಂಶ ಕೂಡ ಇದೆ. ನೋಡಿ, ಆ ಕಡೆ ಹ್ಯಾಂಡಿಗೂ ಈ ಕಡೆ ಹ್ಯಾಂಡಿಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿ. ಫ್ರೆಂಡ್ಸ್, ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಯಾಕೆ ನಾವು ಇಂತಹ ಮನೆಮದ್ದುಗಳನ್ನು ಟ್ರೈ ಮಾಡಬಾರ್ದು, ನಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬಾರ್ದು? ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.